ಹೋಗು. ಎಲ್ಲಿಗೆ? ನೀವು ಹೇಳಿದ ಮೇಲೆ ನಾನು ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಹೋಗುದು. ಬಾವಿಗೆ ಹಾರಲಿಕ್ಕೆ ಹೇಳ್ತೇನೆ, ಹಾರ್ತೀಯ? ನೀವು ಹೇಳಿದ್ರೆ ಮತ್ತೆ ಬದುಕಿಸ್ಲಿಕ್ಕೆ ನೀವಿದ್ದೀರಲ್ಲ, ಹಾಗೆ ಅದೊಂದು ಧೈರ್ಯ ಹಾಗೆ. ನೇರವಾಗಿ ಹೋಗಬೇಕು. ನನ್ನ ಮಕ್ಕಳು ಬೇಟೆಗಾಗಿ ಹೋದವರ ಪತ್ತೆಯೇ ಇಲ್ಲ ಇಲ್ಲಿ. ಹೌದು, ಅವರು ಎಲ್ಲಿ ಹೋಗಿದ್ದಾರೆ? ಕಾಡಿಡೀ ಹುಡುಕಬೇಕು, ಹುಡುಕಿ ಅವರನ್ನು ಕರೆತರಬೇಕು. ಇಲ್ಲದೆ ಇದ್ರೆ ಏನಾಗಿದೆ ಅನ್ನೋದ್ರ ಸಾಕ್ಷಿ ಬೇಕು ನನಗೆ. ಹೋಗಷ್ಟು ಮಾಡುವ ದೇವರೇ. ಬ್ರಾಹ್ಮಣರು ಆಶೀರ್ವಾದ ಪಡಿತಾ ಇದ್ದೇನೆ. ಒಳ್ಳೆಯದಾಗಿ ಆಶೀರ್ವಾದ ಮಾಡಬೇಕು. ಪಡೆಯೋದಲ್ಲ, ಬೇಡುವುದು. ಎಲ್ಲ ಬೇಡುವುದು ನಾವು ಕೊಟ್ಟರೆ ನೀವು ಪಡೆಯುತ್ತೀವಿ. ಹೌದು, ಸರಿ ಸರಿ. ನೀವು ಹಿರಿಯವರು, ಒಂದು ವಿಚಾರ. ಸರಿ, ಯಜಮಾನ್ರ ಅಪ್ಪನೇ ಅಂತ ಬಂದವನು ನಾನು. ಯಜಮಾನರು ಮಹಾರಾಜರು ನಮ್ಮ ಊರಿನ. ಹೌದೌದು, ಅವರೇ ನನಗೆ ಅಪ್ಪಣೆ ಮಾಡಿದ್ರು. ಈಗಲೇ ಹೋಗಬೇಕು. ಮಕ್ಕಳು ಬೇಟೆಗೆ ಹೋದವರು, ಮಕ್ಕಳು ಬರ್ಲಿಲ್ಲ. ಎಂತ ವಿಚಾರ ಅಂತ ಗೊತ್ತಿಲ್ಲ. ಹೋಗಿ ಹುಡುಕಾಡಿ ಬಾ ಅಂತ. ಇನ್ನು ನನ್ನಿಂದ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಬಹಳಷ್ಟು ಹುಡುಕಾಡಿದ್ದೀನಿ, ಎಲ್ಲ ದಳೆದಿದ್ದೇನೆ, ಕಾಡೆಲ್ಲ ಸಂಚರಿಸಿದೆ, ಎಲ್ಲ ಸುತ್ತಿ 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 ಕೊನೆಗಾಗುವ ನೀವು ದೇವರು ಸಿಕ್ಕಿದಾಗ ಸಿಕ್ಕಿದ್ರೆ ನಾನು ಸಿಕ್ಕಿದ್ರೆ ನೀನು ಹುಡುಕಿದ್ರೆ ಸಿಗ್ತಾರೆ ಎಲ್ಲಿಯಾದ್ರು. ನಾನು ನೋಡ್ಲಿಲ್ಲ ಅವರನ್ನು. ನೀವು ಎಲ್ಲಿಯಾದರೂ ದಾರಿಯಲ್ಲಿ ಹೋಗುವಾಗ ಸಿಕ್ಕಿದ್ರೆ ನಮಗೆಲ್ಲೂ ಸಿಗ್ಲಿಲ್ಲ. ಹುಡುಕಿ ನನಗೆ ಆಯಾಸ ಆಯಿತು. ಏನ್ ಮಾಡೋದಾಗಿದೆ? ಆದ್ರೆ ಒಂದು ವಿಚಾರ, ನೀವು 3 ಕಾಲ ಗೊತ್ತಿದ್ದವರಂತೆ. ಹಾಗೆ ನೀವೊಂದು ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತ ಹೇಳಿ ಒಂದು ವಿಚಾರ ಹೇಳಿದ್ರೆ ವರ್ತಮಾನ ಕಾಲವನ್ನು ಭೂತ ಕಾಲದಲ್ಲಿದೆ. ಯಾವುದು ಭೂತ ಕಾಲ ಅಂದರೆ ಹಿಂದೆ ಹಿಂದೆ ಭವಿಷ್ಯದ ಕಾಲವನ್ನು ಹೇಳಬಲ್ಲ. ಒಂದು ವಿಚಾರ ಹೇಳ್ತೇನೆ. ನೀನು ಇದೇ ದಾರಿಯಾಗಿ ಸಾಗು. ಇದೇ ದಾರಿಯಾಗಿ ಸಾಗಿದ್ರೆ ನಿನ್ನ ಅರಸನ ಮಕ್ಕಳು ಅಲ್ಲಿದ್ರೆ ಅವರು ನನ್ನ ಕಣ್ಣಿಗೆ ಬಿದ್ದರೆ ಅವರನ್ನು ಕರ್ಕೊಂಡು ಹೋಗು. ನಾನು ಎಲ್ಲ ನಿಮ್ಮಲ್ಲಿ ಕೇಳಬೇಕು ಅಂತ ಉಂಟಾ? ನನಗೆ ಗೊತ್ತಿಲ್ವಾ? ಹೋಗಿ ಯಜಮಾನರಲ್ಲಿ ಹೇಳಲಿಕ್ಕೆ ಆಗುತ್ತೆ. ಸರಿ ಅಲ್ಲ, ಹಿರಿಯವ್ರದ್ದು ಕೇಳಿದ್ದೆ. ರಾಜಕುಮಾರನ್ನು ಹುಡುಕಿ ಅಲ್ಲ ಬ್ರಾಹ್ಮಣರೇ. ನೀವು ಬ್ರಾಹ್ಮಣರು ಹೌದಾ? ನಿಜವಾಗಲೂ ನನಗೆ ಸಂಶಯ ಹುಟ್ಟಿಕೊಂಡ. ಸಂಶಯ ಬೇರೆ ಏನು ಅಲ್ಲ, ಚೀಲ ಹಿಡ್ಕೊಂಡಿದ್ದೀರಾ? ಕಂಕುಳದಲ್ಲಿದೆ. ಹೌದೌದು, ಕಂಕುಳದಲ್ಲಿ ಚೀಲ ಉಂಟು. ಆ ಕಂಕುಳದಲ್ಲಿ ಇದ್ದ ಚೀಲದಲ್ಲಿ ಏನೋ ನೆತ್ತರು ರಕ್ತ. ಹೌದೌದು, ನಿಮ್ಗೆ ಮಾಂಸ ಎಲ್ಲ ನೋಡಿದ್ರೆ ಆಗುದಿಲ್ಲ. ಇಲ್ಲ, ಅದು ರಕ್ತ ಅಲ್ಲ. ಮತ್ತೆ ಕೃಷಿಕನೊಬ್ಬ ಕರಪೂಜದ ಹಣ್ಣುಗಳನ್ನು ಕೊಟ್ಟ 2. ಬಹುಶಃ ಅದು ಹಣ್ಣಿನಿಂದ ರಸ ಹೊರಗೆ ಹಣ್ಣಿನ ರಸದ ವಿಷಯವೇ ಅಲ್ಲ. ಬ್ರಾಹ್ಮಣರೇ, ನಿಮ್ಮಲ್ಲಿ ಹೇಳಬಾರ್ದು ನಾನು. ಈ ಕರಬೂಜ ಹಣ್ಣು ನಮ್ಮ ಊರಲ್ಲಿ ಒಂದು ಸಿಕ್ಕಿದ್ರೆ ನೀವು ಒಂದು ಕೊಟ್ರೆ ನಾನು ನಿಮಗೆ ಕೇಳಿದಷ್ಟು ಹಣ ಬರ್ತೇನೆ. ಇಲ್ಲಿ ಕರಬೂಜದ ಹಣ್ಣು ಇಲ್ಲಿ ನಮ್ಮ ಊರಲ್ಲಿ ಬೆಳೆಯುವುದಿಲ್ಲ. ಅದು ಅವ ಕೊಟ್ಟ, ಕೃಷಿಕ ಕೊಟ್ಟ. ಕೃಷಿಕ ಯಾವ ಊರಿನ ಕೃಷಿಕನ ಅಂತ ಕೊಟ್ಟದ್ದು ಅವನು. ಅದು ಎಲ್ಲಿ ದೂರದಿಂದ ಬಂದವನ ಏನು ಇರಬೇಕು. ನಿಮ್ಮ ಮೇಲಿನ ಗೌರವಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಕರಬೂಜದ ಹಣ್ಣು, ಅದು ಹಣ್ಣಿನ ರಸ ಒಪ್ಪದು ಅಲ್ಲ. ಹಣ್ಣಿನ ರಸ, ಹಣ್ಣಿನ ರಸ ಎಂತದ್ದು, ರಕ್ತ ಯಾವುದು ನಿಮ್ಗೆ ಮತ್ತೆ ಎಂತದ್ದು ಹಣ್ಣಿನ ರಸ? ಇವನಿಗೆ ನನ್ನ ಗಂಟೆಗೆ ಇವನಿಗೆ ಹಣ್ಣಿನ ರಸ ಕರಬೂಜ. ಹೌದು,
ನಾನು ಸುಳ್ಳಾಡ್ತೇನೆ ಸ್ವಾಮಿ. ಅವನಿಗೊಂದು ಸಂಶಯ. ನೀವು ಸುಳ್ಳು ಹೇಳುವುದಿಲ್ಲ ಅಂತ ಗೊತ್ತುಂಟು. ಇದನ್ನು ನನಗೆ ತಿಳಿಯಲಿಕ್ಕೆ ಉಪಾಯ ಅವನನ್ನು ಅಯ್ಯೋ ಅಂತ ಹೇಳಿದ್ರೆ ಅಯ್ಯೋ ಅಂತ ಹೇಳಿದಕ್ಕೆ ಅಪವಾದ. ಕರಬೂಜದ ಹಣ್ಣುಗಳನ್ನು ಕೊಟ್ಟದ್ದವ. ಕರಬೂಜು ಎಲ್ಲ ನಿಲ್ಲಿಸ್ತೇನೆ. ತಲೆ ಕಾಣ್ತದೆ ಎರಡು. ಅಯ್ಯೋ ಯಾರ ತಲೆ ಇದು? ಮಹಾರಾಜರು ಮಕ್ಕಳ ತಲೆ ಕಡ್ದು ಗಂಟು ಕಟ್ಟಿ ಹೋಗ್ತಾ ಇದ್ದೆ. ಕರಬೂಜದ ಹಣ್ಣುಗಳನ್ನು ಕೊಟ್ಟದ್ದು ಹಾಗಾಯ್ತು. ಅದರ ಬದಲಿಗೆ ನೀನೇ ಅನ್ಯಾಯ ಮಾಡಿದ್ದ ಈಗ ಗೊತ್ತಾಯ್ತು. ಏನು ಮಾಯವಾಯ್ತು. ಪಾಪಿ ಹಣಗೆಟ್ಟವ, ಮರ್ಯಾದೆ ಗೆಟ್ಟವ, ಹಣೆಬರ ಗೆಟ್ಟವ, ಎಲ್ಲ ಬಿಟ್ಟವ. ನೀನು ಬ್ರಾಹ್ಮಣನಾಗಿ ನಾನು ಗೌರವದಿಂದ ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದೆ, ಹೌದಾ? ನೀನು ಬ್ರಾಹ್ಮಣ ಮಾತಾಡ್ಲಿಕ್ಕೆ ಏನು ಮಾಡಿದ್ರು ಯಜಮಾನ್ರಿ ಎಲ್ಲ ವಿಚಾರಣೆ ಮಾಡಿ